ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಉದ್ದಾನೇಶ್ವರ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ದಾಬಸ್ಪೇಟೆಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ. ರಾಜು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ. ರಾಜು ಮಾತನಾಡಿ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶ ಮತ್ತು ತತ್ವಗಳನ್ನು ಎಲ್ಲರೂ ತಮ್ಮಲ್ಲಿ ಅಳವಡಿಸಿಕೊಂಡರೆ ದೇಶವು ಕಾನೂನಾತ್ಮಕವಾಗಿ ಉತ್ತಮ ಭವಿಷ್ಯವನ್ನು ಕಾಣುವ ಜೊತೆಗೆ ಅಭಿವೃದ್ಧಿಗೆ ಹೆಚ್ಚು ಸಹಾಯಕವಾಗುತ್ತದೆ ಎಂದರು. ಜನ್ಮದಿನೋತ್ಸವದ ಅಂಗವಾಗಿ ಏಪ್ರಿಲ್ 14 ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ವಿಶೇಷವಾಗಿ ಇವತ್ತು ನಮ್ಮ ದಾಬಸ್ಪೇಟೆ ವೃತ್ತದಲ್ಲಿ ಇಲ್ಲೊಂದು ಅಂಬೇಡ್ಕರ್ ಅವರ ಪುತ್ಥಳಿ ಬರ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಶುಭಾಶಯಗಳನ್ನ ಕೊಡ್ತೀನಿ. ಜಗಜೀವನ್ ರಾಮ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಧ್ಯೇಯ ಉದ್ದೇಶ ಏನಿದೆ ಅದನ್ನು ನಾವೆಲ್ಲರೂ ಸೇರಿ ಈಡೇರಿಸಿದ್ರೆ ಕಾರ್ಯಾಚರಣೆಗೆ ತಂದರೆ ಮಾತ್ರ ಇವತ್ತಿಗೆ ಜನ್ಮದಿನಾಚರಣೆ ಸಾರ್ಥಕ ಆಗ್ತದೆ. ಸುಮ್ಮನೆ ಏನು ಹಿಂದೆ ಎಲ್ಲ ನಡ್ಕೊಂಡ್ಬರ್ತಿತ್ತು, ಎಲ್ಲರಿಗೂ ತಮ್ಮ ಗೊತ್ತಿದೆ, ಹೋಬಳಿ ನಡೀತಾ ಇಲ್ಲ ಅಂತದ್ದು. ಇದನ್ನು ಅಂಬೇಡ್ಕರ್ ಅವ್ರನ್ನ ಯಾವುದೇ ಒಂದು ಜಾತಿಗೆ ಇದಕ್ಕೆ ಸೀಮಿತಲ್ಲ. ಇದು ನಮ್ಮ ಸಂವಿಧಾನಕ್ಕೆ ಕೊಟ್ಟಿರೋ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರು ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಧರ್ಮದವ್ರನ್ನ ಒಳಗೊಂಡಂತೆ ಒಂದು ನೈತಿಕ ಸಂವಿಧಾನ ಕೊಟ್ಟಿದ್ದಾರೆ. ಅದನ್ನು ಆಶಯಗಳನ್ನ ನಾವೆಲ್ಲರೂ ಸೇರಿ ಈಡೇರಿಸೋಣ ಅಂತೇಳಿ ಮುಂದಿನ ದಿನಗಳಲ್ಲಿ ಒಂದು ಅಂಬೇಡ್ಕರ್ ಜಿರವರ ಪುತ್ಥಳಿ ಬಂದು ಆ ಒಂದು ಆಶಯನ ನಾವೆಲ್ಲರೂ ಸೇರಿ ಭಾಗವಹಿಸಿ ಕಾರ್ಯಾಚರಣೆಗೆ ತರೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇನ್ನು ಸಂಘಟನೆಯ ಹೋಬಳಿಯ ಸಂಚಾಲಕ ಹನುಮಂತರಾಜು ಮಾತನಾಡಿ, ರಾಷ್ಟ್ರ ನಾಯಕರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗುವುದಿಲ್ಲ. ಅಂತಹ ದಾರ್ಶನಿಕರ ಆದರ್ಶಗಳನ್ನು ದೇಶದ ಅಭಿವೃದ್ಧಿಗೆ ಮತ್ತು ಐಕ್ಯತೆಗೆ ನಾವೆಲ್ಲರೂ ಮಾದರಿಯಾಗಿ ಸ್ವೀಕರಿಸಬೇಕು. ಉದ್ದಾನೇಶ್ವರ ವೃತ್ತದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 6.5 ಅಡಿ ಎತ್ತರದ ಉದ್ದದ ಪ್ರತಿಮೆಯನ್ನು ನಿರ್ಮಿಸಲು ನಮ್ಮ ದಲಿತ ಸಂಘರ್ಷ ಸಮಿತಿ ಮುಂದಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ಕೂಡ ಕೋರಿದ್ದೇವೆ. ಇನ್ನು 2 ತಿಂಗಳೊಳಗಾಗಿ ಕಾರ್ಯಕ್ರಮ ರೂಪಿಸಲಿದ್ದೇವೆ ಎಂದು ಸಂಘಟನೆಯ ಸಂಚಾಲಕ ಅಗಳಕುಪ್ಪೆ ಹನುಮಂತರಾಜು ಹೇಳಿದ್ದು ಹೀಗೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೋಂಪುರ ಹೋಬಳಿ ಘಟಕದಿಂದ ಎಲ್ಲ ಹಿರಿಯರು ಸೇರ್ಕೊಂಡು ಅದ್ದೂರಿಯಿಂದ ವಿಜೃಂಭಣೆಯಿಂದ ಬೆಳ್ಳಿ ರಥ ಮೆರವಣಿಗೆಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಹಾಗೂ ಇದೇ ಜಾಗದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 6.5 ಅಡಿ ಎತ್ತರದ ಕಲ್ಲಿನ ಮೂರ್ತಿ ಪ್ರತಿಷ್ಠಾಪನೆಯನ್ನು ಇದೇ ಸೋಂಪುರ DSS ವತಿಯಿಂದನೇ, ಬೇರೆ ಯಾವುದೇ ಸಂಘಟನೆಯನ್ನು ಸೇರಲ್ಲ, ಇದೇ ಸಂಘಟನೆ ವತಿಯಿಂದ ಹೋಬಳಿ ಘಟಕದಿಂದನೇ ನೆರೆದಿರೋ ಎಲ್ಲ ಇದೇ ಏನಿದಾರ ಇವ್ರ ಮುಖಂಡತ್ವದಲ್ಲೇ ಪ್ರತಿಷ್ಠಾಪನೆ ಅನಾವರಣ ಮಾಡ್ತೀವಿ. ದಯಮಾಡಿ ಇದು ನಮ್ಮ ಮೀಡಿಯಾದವರು, ಪತ್ರಕರ್ತರು ನಮ್ಮ ದಯಮಾಡಿ ಇದನ್ನು ಬಿಂಬಿಸಬೇಕು. ಯಾವಾಗ ಅನಾವರಣ ಆಗ್ಬೋದು ಸರ್? ಇದನ್ನ ಮುಂದಿನ ತಿಂಗಳಲ್ಲಿ ಕೊನೆಯಲ್ಲಿ ಮಾಡ್ತಾ ಇದ್ವಿ. ಯಾಕಂದರೆ ಇದೊಂದು ಅದ್ದೂರಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ, ತುಂಬ ಅಧಿಕಾರಿಗಳಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಂದ ಕರೆಸಬೇಕು ಅಂತ ಆಸೆ ಇದೆ. ನಿಮ್ಮ ಸಲಹೆ ಸಹಕಾರದೊಂದಿಗೆ ಇದನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ಸರ್. ಇದನ್ನು ನಮ್ಮ ಹೋಬಳಿ ಮಹಿಳಾ ಸಂಚಾಲಕರು ದೇಶದವರಾಗ್ಬೋದು, ನಮ್ಮ ಕಾಂತಣ್ಣರಾಗ್ಬೋದು, ಭರ್ತಿಪುರದರು ಯಲವಂತ ಕಾಂತರಾಜು ಆಗ್ಬೋದು, ಮಾದರಳ್ಳಿ ಮಾಸ್ಟರು, ನಮ್ಮ ರಾಜು, ಇನ್ನು ನಮ್ಮ ಹಲವಾರು ಸಂಘಟನೆ ಪದಾಧಿಕಾರಿಗಳು, ಮಾದರಳ್ಳಿ ಪ್ರಕಾಶ್ ಅವರು, ಇವರೆಲ್ಲ ಶಕ್ತಿಪೂರ್ವಕವಾಗಿ ಇದೊಂದು ಅದ್ದೂರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಬಾಂಧವರಿಗೆ ಹೆಸರುಗಳೇ ನಮ್ಮ ರಾಮಣ್ಣ ಸರ್ವೇರು, ನಮ್ಮ ಕಂಬಿ ಕೃಷ್ಣಪ್ಪರು, ಇನ್ನೂ ಸುಮಾರು ಜನ ಇದ್ದಾರೆ. ಇವರೆಲ್ಲರೂ ಇದರಿಂದ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸರ್. ಅಂಬೇಡ್ಕರ್ ಅವರ ಧ್ಯೇಯೋದ್ದೇಶಗಳನ್ನ ಯಾವ ರೀತಿ ಪಾಲನೆ ಮಾಡಬೇಕಂತ ಹೇಳ್ತೀರಾ ಎಲ್ಲರಿಗೂ? ಸರ್, ನಾವೇನಪ್ಪ ಅಂದರೆ ದಲಿತರಿಗೆ ಎಲ್ಲಿ ಅನ್ಯಾಯ ಆದ್ರೂ ಈ ದಲಿತ ಸಂಘರ್ಷ ಸಮಿತಿ ಅವತ್ತಲ್ಲಿ ಇರ್ತದೆ. ಏನು ಯಾವುದೇ ಕಡೆಗೆ ಎಲ್ಲಿ ಶೋಷಣೆ ಆಗುತ್ತೆ, ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ದಲಿತ ಸಂಘರ್ಷ ಸಮಿತಿ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಹೆಸರು? ಸರ್ ಹನುಮಂತರಾಜು, ಸೋಂಪುರ ಹೋಬಳಿ ಸಂಚಾಲಕರು ಸರ್. ಇನ್ನು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಖಜಾಂಚಿ ನಿಡುವಂದ ಕಾಂತರಾಜು ಮಾತನಾಡಿ, ಬೆಳ್ಳಿ ರಥದಲ್ಲಿ ಅವಳಿ ನಾಯಕರ ಭಾವಚಿತ್ರ ಕುಳಿಸಿ ವಿಶೇಷ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಪ್ರಸಾದ ವಿನಿಯೋಗ ಮಾಡಿದ್ದು, ಜಗತ್ತಿನ ಉದ್ದಗಲಕ್ಕೂ ತಾಂಡವವಾಡುತ್ತಿರುವಂತಹ ಸಾಮಾಜಿಕ ಸಮಸ್ಯೆಗಳಿಗೆ ತಾತ್ವಿಕ ಪರಿಹಾರ ಸೂಚಿಸಿದ ಅಂಬೇಡ್ಕರ್ ಅವರು ವಿಚಾರಧಾರೆಗಳ ಬಗ್ಗೆ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು. ಹೋಬಳಿ ಘಟಕದಿಂದ ನಮ್ಮ ಪ್ರತಿ ವರ್ಷದಂತೆ ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿ ಪ್ರತಿ ವರ್ಷನೂ ನಡೆಸ್ಕೊಂಬರ್ತೀವಿ. ಅದೇ ರೀತಿ ಇವತ್ತೂ ಸಾಂಕೇತಿಕವಾಗಿ ಬೆಳ್ಳಿ ರಥ, ವಾಹನ, ಕೀಲ್ಕುದುರೆ ಇದರೆಲ್ಲ ಹೆಸರುಬೇಳೆ, ಪಾನಕ, ತಿಂಡಿ ಕೊಡೋದ್ರ ಮುಖಾಂತರ ವಿಜೃಂಭಣೆಯಿಂದ ಮಾಡ್ಕೊಂಬರ್ತಾನೆ ಇದ್ದೀವಿ. ಪುತ್ಥಳಿ ಆದಮೇಲೂ ಇನ್ನೂ ಅದಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಎಲ್ಲ ಅನಿಸಿಕೆ ಆಗಿದೆ ಎಲ್ಲ ಜನಗಳು. ಇವತ್ತು ಸಾಹೇಬರು ಕೂಡ ಬಂದಿದ್ರು. ಸಾಹೇಬರು ಕಾನೂನು ಬರೆದ ಸಂವಿಧಾನ ಶಿಲ್ಪಿಗೆ ಅವರು ಪೂಜೆ ಮಾಡೋಕ್ಕೆ ಬಂದಿದ್ದರು. ಅವ್ರಿಗೂ
ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಯಾವ ರೀತಿ ನಡೆಯುತ್ತೆ ಇವತ್ತಿನ ಕಾರ್ಯಕ್ರಮಗಳು, ಏನೇ ನಡೆಯುತ್ತೆ, ಹೇಗೆ ನಡೆಯುತ್ತೆ? ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಚಾಲನೆ ಮಾಡಿರೋ ರಥನ, ಇದು ರಥ ಸುತ್ತಲೂ ಬಂದು ಮುಖ್ಯ ರಸ್ತೆಗಳಲ್ಲಿ ತಿರ್ಗಾ ಬಂದು ಇಲ್ಲಿ ನಿಲ್ಲುತ್ತೆ. ಅಂಬೇಡ್ಕರ್ ಪುತ್ಥಳಿನೂ ಕೂಡ ಈ ತಿಂಗಳೇ ಅನಾವರಣ ಮಾಡ್ತೀವಿ. ಕಾಂತರಾಜು ಅಂತ ASS ಅಧ್ಯಕ್ಷ. ಈ ವೇಳೆಯಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್, ಉಪಾಧ್ಯಕ್ಷೆ ಚಿಕ್ಕಮ್ಮ, ಸದಸ್ಯರಾದ ಪ್ರೇಮ, ಶಿಲ್ಪಾ, ಮಹಾಲಕ್ಷ್ಮಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಾದೇನಹಳ್ಳಿ ಪ್ರಕಾಶ್, ನಿಡುವಂದ ರಾಜು, ಕೆಂಗಲ್ ಶ್ರೀನಿವಾಸ್, ಸಂಘಟನೆ ಖಜಾಂಚಿ ಗೋವಿಂದರಾಜು, ಸಂಚಾಲಕ ಶಿವಾನಂದನಗರ ಹನುಮಂತರಾಯಪ್ಪ, ನಿವೃತ್ತ ಶಿಕ್ಷಕ ರಾಮಕೃಷ್ಣಯ್ಯ, ಮಹಿಳಾ ಸಂಚಾಲಕಿ ಜಯಶೀಲಾ, ಪಾರ್ತಿಪುರ ಲಕ್ಷ್ಮೀಕಾಂತ್, ನರಸಿಂಹರಾಜು, ಹೆಗ್ಗುಂದ ಮಂಜುನಾಥ್, ಕೃಷ್ಣಮೂರ್ತಿ, ಗಂಗಾಧರಯ್ಯ, ಗೊಟ್ಟಿಕೆರೆ ಹನುಮಂತರಾಜು, ಹೊನ್ನೇನಹಳ್ಳಿ ನರಸಿಂಹಮೂರ್ತಿ, ನರಸೀಪುರ ರವಿ, ಕಲಾವಿದ ವೆಂಕಟಸ್ವಾಮಿ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ. ವಿಡಿಯೋ ಜರ್ನಲಿಸ್ಟ್ ಸಗಿಕುಪ್ಪೆ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ಹೌದು ನಮ್ಮ